ವಿಧಾನ ಪರಿಷತ್ನಲ್ಲಿ ಕಿಚ್ಚು ಹಚ್ಚಿದೆ ದೇಶದ್ರೋಹಿಯ ಮಾತು. ಸಿಎಂ ಉತ್ತರದ ಸಂದರ್ಭದಲ್ಲಿ ಸದನದಲ್ಲಿ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸ್ತಾರೆ. ಪ್ರಧಾನಿ ಮೋದಿಯನ್ನ ದೇಶದ್ರೋಹಿ ಅಂತ ಎಂಎಲ್ಸಿ ನಜೀರ್ ಅಹಮದ್ ಅವರು ಕರೆದಿದ್ದಾರೆ. ನಜೀರ್ ಅಹಮದ್ ಅವರ ಹೇಳಿಕೆಗೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಎಂಎಲ್ಸಿ ನಜೀರ್ ಅಹಮದ್ ಕ್ಷಮೆ ಯಾಚಿಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿತು. ಈ ಸಂದರ್ಭದಲ್ಲಿ ಸದನದಲ್ಲಿ ಬಿಜೆಪಿ ಪ್ರತಿಭಟನೆ, ತೀವ್ರ ಗದ್ದಲ, ಕೋಲಾಹಲ ಕೂಡ ನಡೆಯಿತು. ಕಾಂಗ್ರೆಸ್ಗೆ ಧಿಕ್ಕಾರವನ್ನ ಕೂಡ ಕೂಗಿದ್ರು ಬಿಜೆಪಿ ಸದಸ್ಯರು. ನಜೀರ್ಗೆ ಧಿಕ್ಕಾರ ಅಂತ ಹೇಳಿದ್ರು. ಗದ್ದಲ ತೀವ್ರಗೊಂಡ ಪರಿಣಾಮ ಪರಿಷತ್ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಅದಾದ ನಂತರ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ದೂರು ನೀಡಿದ್ರು ಬಿಜೆಪಿ ಸದಸ್ಯರು. ನಜೀರ್ ಅಹಮದ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆ ದೂರಿನಲ್ಲಿ ಮನವಿ ಮಾಡಿಕೊಂಡ್ರು. ಮೋದಿಯನ್ನ ದೇಶದ್ರೋಹಿ ಎಂದು ನಜೀರ್ 10 ಬಾರಿ ಕರೆದಿದ್ದಾರೆ. ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿ, ಆದರೆ ನಿಂದಿಸಬೇಡಿ. ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಇದು. ನಜೀರ್ ಅಹಮದ್ ಅವರನ್ನ ಅಮಾನತು ಮಾಡಬೇಕು, ಇಲ್ಲವಾದರೆ ಸದನದಲ್ಲಿ ಯಾವ ಕಾರಣಕ್ಕೂ ಅವರನ್ನ ಬಿಡಲ್ಲ, ನಮ್ಮನ್ನ ಹೊರಹಾಕಿದ್ರು ಸರಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಮೇಲ್ಮನೆಯಲ್ಲಿ ಸಿಎಂ ಉತ್ತರ ನೀಡುವ ವೇಳೆ ಗಲಾಟೆ ಆಗಿದೆ. ನಾವು ಪ್ರಶ್ನೆ ಮಾಡಿದ್ದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಗಲಾಟೆ ಮಾಡಿದ್ರು ಅಂತ ಹೇಳ್ತಾರೆ. ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ, ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾತಾಡಬೇಡಿ ಅಂತ. ಏನು ಮಾತಾಡೋದು? ನಾನು ಹಂಗೆ ಮಾತಾಡೋದು. ಉದ್ದಟತನದಿಂದ ದೇಶದ ಪ್ರಧಾನಮಂತ್ರಿಗಳನ್ನು ಅಪಮಾನಗೊಳಿಸ್ತಕ್ಕಂಥ, ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದ ಪ್ರಧಾನಿಯೊಬ್ಬರಿಗೆ ಅವರ ಕಾಲು ಧೂಳಿಗೂ ಸಮಾನವಲ್ಲದ ಒಬ್ಬ ವ್ಯಕ್ತಿ ನಜೀರ್ ಅಹಮದ್ ರವರು ಈ ರೀತಿ ಮಾಡತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ, ಮಾನ್ಯ ಸಭಾಪತಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ. ಸಭಾಪತಿಗಳು ಅದನ್ನು ಕಡತದಿಂದ ತೆಗೆದುಬಿಡಿ ಅಂತಂದ್ರು. ಏನು ಸಭಾಪತಿಗಳ ಈ ರೀತಿ ನೀವು ಬರೀ ಕೇವಲವಾಗಿ ನನ್ನ ಕೈಲಿ ಏನಿದೆ ನಾನು ಇಷ್ಟೇ ಮಾಡೋಕ್ಕಾಗೋದು? ಸರಿ, ಅದು ಸರಿ, ನಿಮ್ಮದು ಅಷ್ಟೇ ಆಗ್ಬಹುದು. ಆದರೆ ಕ್ಷಮೆ ಕೇಳ್ರಿ ಅಂದ್ವಿ. ಕ್ಷಮೆ ಕೇಳ್ರಿ ಅಂದ್ರೆ 10 ಸಾರಿ ಹೇಳಿದ್ರು, ನಾನೇನು ಕೇಳೋದಿಲ್ಲ, ನಾನು ಹಾಗೆ ಮಾತಾಡೋದು ಅಂತ. ಇದು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು. ಆ ಕಾರಣದಿಂದ ನಮಗೆ ಬಹಳ ನೋವಾಗಿದೆ. ಸಂವಿಧಾನವನ್ನು ಕಾಪಾಡೋದು ಹೀಗೆ. ಈ ಬಗ್ಗೆ ನಜೀರ್ ಅಹಮದ್ ಅವರು ಕೂಡ ಮಾತನಾಡೋದು. ಸದನದಲ್ಲಿ ಆಗಿದ್ದನ್ನೆಲ್ಲ ಹೇಳೋದಕ್ಕಾಗಲ್ಲ, ವಜಾ ಮಾಡೋದು ಬಿಡೋದು ಅದು ಸಭಾಪತಿಗಳಿಗೆ ಬಿಟ್ಟ ವಿಚಾರ ಅಂತ ನಜೀರ್ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ನಜೀರ್ ಅಹಮದ್ ಅವರು ಹೇಳಿದಂತಹ ಮಾತು ಕೇಳಿ. ಹೌಸ್ ಒಳಗಡೆ ಏನ್ ನಡೆದಿತ್ತು ಅದನ್ನ ಹೇಳಕ್ ಸರಿಗಿಲ್ಲ. ಅದು ಸಭಾಪತಿಗೆ ಬಿಟ್ಟಿದ್ದು ಅದೇ ಸಭಾಪತಿಗೆ ಬಿಟ್ಟಿದ್ದು. ಹೌಸ್ ಒಳಗಡೆ ಏನ್ ನಡೆದಿತ್ತು ಅದನ್ನ ಹೇಳಕ್ ಸರಿಗಿಲ್ಲ. ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.